ನೀವು ಚೀನಾದ ಅತಿದೊಡ್ಡ ಮರುಭೂಮಿಯನ್ನ ಕಾಡಾಗಿ ಪರಿವರ್ತಿಸುವುದರ ಬಗ್ಗೆ ಎಂದಾದ್ರೂ ಕೇಳಿದ್ದೀರಾ? ಒಂದು ಬಂಜರು ಭೂಮಿಯಲ್ಲಿ 100 ಶತಕೋಟಿ ಮರಗಳನ್ನ ನೆಟ್ಟು ವಿಶ್ವದ ಅತಿದೊಡ್ಡ ಕೃತಕ ಕಾಡನ್ನು ಸೃಷ್ಟಿಸುವ ಭವ್ಯ ಯೋಜನೆಯನ್ನ ಈಗ ಚೀನಾ ಕೈಗೊಂಡಿದೆ. ಇದನ್ನ ಗ್ರೇಟ್ ಗ್ರೀನ್ ವಾಲ್ ಆಫ್ ಚೈನಾ ಎಂದು ಕರೆಯಲಾಗುತ್ತೆ. ಕಳೆದ 50 ವರ್ಷಗಳಿಂದ ಚೀನಾ ಈ ಯೋಜನೆಯಲ್ಲಿ ತೊಡಗಿದ್ದು, ಇದು ಪೂರ್ಣಗೊಂಡ್ರೆ ಚೀನಾದ ಭವಿಷ್ಯ ಮತ್ತು ಚಿತ್ರಣ ಎರಡೂ ಕೂಡ ಬದಲಾಗಲಿದೆ. ಆದ್ರೆ ಚೀನಾಗೆ ಈ ಯೋಜನೆ ಏಕೆ ಅಗತ್ಯವಾಗಿದೆ? ಎಷ್ಟೋ ಬಾರಿ ವಿಫಲವಾದ್ರೂ ಕೂಡ ಚೀನಾ ಏಕೆ ತನ್ನ ಯತ್ನವನ್ನ ನಿಲ್ಲಿಸಲಿಲ್ಲ? ಈ ರಹಸ್ಯ ಯೋಜನೆಯಿಂದ ಭಾರತ ಮತ್ತು ವಿಶ್ವವು ಭಯಪಡಬೇಕೆ ಅಥವಾ ಕಲಿಬೇಕೆ? ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ರೆ ಒಂದು ಕ್ಷಣ, ನೀವು ಪರಿಸರ ಪ್ರಿಯರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1970ರ ದಶಕದ ಪರಿಸರ ಸಂಕಷ್ಟ. 1970ರ ದಶಕದಲ್ಲಿ ಚೀನಾ ದೊಡ್ಡ ಪರಿಸರ ಸಂಕಷ್ಟವನ್ನ ಎದುರಿಸಿತ್ತು. ಚೀನಾದ ಮರುಭೂಮಿಗಳು, ವಿಶೇಷವಾಗಿ ಗೋಬಿ ಮತ್ತು ತಕ್ಲಮಾನ್ ಮರುಭೂಮಿಗಳು ವೇಗವಾಗಿ ವಿಸ್ತರಿಸ್ತಾ ಇದ್ವು. ಈ ರೀತಿಯ ದೈತ್ಯಗಳು ಫಲವತ್ತಾದ ಭೂಮಿಯನ್ನ ನುಂಗ್ತಾ ಇದ್ವು. ಮರಳಿನ ಚಂಡಮಾರುತಗಳು ಅಂದ್ರೆ ಸ್ಯಾಂಡ್ ಸ್ಟ್ರೋಮ್ಸ್ ನಗರಗಳಿಗೆ ತಲುಪ್ತಾ ಇದ್ವು. ಆಕಾಶವನ್ನ ಧೂಳಿನಿಂದ ತುಂಬಿಸ್ತಾ ಇದ್ವು. ಬೀಜಿಂಗ್ ನಂತಹ ನಗರಗಳಲ್ಲಿ ತಿಂಗಳಿಗೆ 2 ಬಾರಿ ಮರಳಿನ ಚಂಡಮಾರುತಗಳು ಬರ್ತಾ ಇದ್ವು. ಇದರಿಂದ ಸರಾಸರಿ ತಾಪಮಾನ ಏರ್ತಾ ಇತ್ತು. ಜನಜೀವನ ಕಷ್ಟಕರವಾಗ್ತಾ ಇತ್ತು. ಮರುಭೂಮಿಯಲ್ಲಿ ವಾಸಿಸ್ತಾ ಇದ್ದ ಕೋಟ್ಯಾಂತರ ಜನರು ದೊಡ್ಡ ನಗರಗಳಿಗೆ ವಲಸೆ ಬರ್ತಾ ಇದ್ರು. ಇದರಿಂದ ನಗರಗಳಲ್ಲಿ ಜನಸಂದಣಿ ಹೆಚ್ಚಾಯಿತು. ಫಲವತ್ತಾದ ಭೂಮಿಯ ಕೊರತೆಯಿಂದ ಕೃಷಿಯು ಕುಂಠಿತವಾಯಿತು. ಪ್ರತಿ ವರ್ಷ 54 ಬಿಲಿಯನ್ ಯುವಾನ್ ಅಂದ್ರೆ ಅಂದಾಜು 63,400 ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟವಾಗ್ತಾ ಇತ್ತು. ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ 100 ವರ್ಷಗಳಲ್ಲಿ ಚೀನಾದ 50% ನಷ್ಟು ಭಾಗ ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇತ್ತು. ಕುಡಿಯುವ ನೀರು, ಫಲವತ್ತಾದ ಭೂಮಿ, ವಾಸಯೋಗ್ಯ ನಗರಗಳ ಕೊರತೆಯಿಂದ ಚೀನಾ ವಿಶ್ವದ ಉದಯೋನ್ಮುಖ ಆರ್ಥಿಕ ಶಕ್ತಿಯಾಗುವ ಬದಲಿಗೆ ಬಡ ರಾಷ್ಟ್ರವಾಗಿ ಬದಲಾಗ್ತಾ ಇತ್ತು. ಒಂದು ದಿನ ಬೆಳಿಗ್ಗೆ ಎದ್ದಾಗ ಧೂಳಿನ ಚಂಡಮಾರುತವು ನಿಮ್ಮ ನಗರಗಳನ್ನ ಮರಳಿನಿಂದ ತುಂಬಿದ್ರೆ ನಿಮ್ಗೆ ಹೇಗಿರುತ್ತೆ? ನದಿಗಳು, ಕೆರೆಗಳು, ಗಾಳಿ ಎಲ್ಲವೂ ಕಲುಷಿತವಾದ್ರೆ ವರ್ಷಕ್ಕೆ 50 ಬಾರಿ ಇಂತಹ ಚಂಡಮಾರುತಗಳು ಬಂದ್ರೆ ಶಾಲೆ, ಕಾಲೇಜು, ಕಚೇರಿಗೆ ಹೋಗಲು ಸಾಧ್ಯವಾಗ್ತಿರ್ಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಯಾರಾದ್ರೂ ಆ ಪ್ರದೇಶದಲ್ಲಿ ವಾಸಿಸಲು ಇಷ್ಟಪಡ್ತಾರಾ ಹೇಳಿ? ಖಂಡಿತವಾಗಿಯೂ ಇಲ್ಲ. ಆದ್ದರಿಂದ ಗೋಬಿ ಮತ್ತು ತಕ್ಲಮಾನ್ ಮರುಭೂಮಿಗಳ ಸುತ್ತಮುತ್ತಲಿನ ಲಕ್ಷಾಂತರ ಜನರು ತಮ್ಮ ಗ್ರಾಮಗಳನ್ನ ತೊರೆದು ನಗರಗಳಿಗೆ ವಲಸೆ ಹೋಗ್ತಾ ಇದ್ರು. ಇದರಿಂದ ಒಮ್ಮೆ ಹಸಿರಾಗಿದ್ದ ಗ್ರಾಮಗಳು ಖಾಲಿಯಾಗಿ ಕೃಷಿ ಮೇಲೆ ಭಾರಿ ಪರಿಣಾಮ ಬೀರಿತು. ಗ್ರೇಟ್ ಗ್ರೀನ್ ವಾಲ್ ನ ಆರಂಭ. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಚೀನಾದ ಸರ್ಕಾರ 1978ರಲ್ಲಿ 3 ನಾರ್ತ್ ಶೆಲ್ಟರ್ ಫಾರೆಸ್ಟ್ ಪ್ರೋಗ್ರಾಮ್ ಅನ್ನ ಆರಂಭಿಸಿತು. ಇದನ್ನ ಇಂದು ನಾವು ಗ್ರೇಟ್ ಗ್ರೀನ್ ವಾಲ್ ಎಂದು ಕರೀತಾ ಇದ್ದೀವಿ. ಆದ್ರೆ ಈ ಯೋಜನೆ ಏಕೆ ಅಗತ್ಯವಾಯಿತು? 1950ರ ದಶಕದಲ್ಲಿ ಚೀನಾದಲ್ಲಿ ಭಾರಿ ಕೈಗಾರಿಕೆಗಳು ಶುರುವಾದವು. ಕಾರ್ಖಾನೆಗಳನ್ನ ನಿರ್ಮಿಸಲು ಉತ್ತರ ಚೀನಾದಲ್ಲಿ ಅಪಾರ ಪ್ರಮಾಣದ ಮರಗಳನ್ನ ಕಡಿಯಲಾಯಿತು. ಈ ಅರಣ್ಯ ನಾಶದಿಂದ ಗೋಬಿ ಮರುಭೂಮಿಯು ತನ್ನಲ್ಲಿರುವ ಮರಳನ್ನ ಹಿಡಿದಿಡಲು ಸಾಧ್ಯವಾಗದಂತೆ ಮರ ಗಿಡಗಳೆಲ್ಲವೂ ನಾಶವಾದವು. ಇದರಿಂದ ಮರಳಿನ ಚಂಡಮಾರುತಗಳು ಉಂಟಾಗಿ ಬೀಜಿಂಗ್ ನವರೆಗೆ ತಲುಪ್ತಾ ಇದ್ವು. ಇದನ್ನ ತಡೆಯದಿದ್ರೆ ಚೀನಾದ ರಾಜಧಾನಿ ಬೀಜಿಂಗ್ ಕೂಡ ಬಂಜರು ಭೂಮಿಯಾಗಿ ಬದಲಾಗುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ಚೀನಾ ಸರ್ಕಾರವು 45,000 ಕಿಲೋಮೀಟರ್ ಉದ್ದದ ಗ್ರೀನ್ ವಾಲ್ ಅನ್ನ ನಿರ್ಮಿಸಲು ಯೋಜನೆಯನ್ನ ರೂಪಿಸಿತು. ಈ ಯೋಜನೆಯ ಭವ್ಯತೆಯನ್ನ ಊಹಿಸಿ. ಇದರ ಉದ್ದವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರುವ ದೂರಕ್ಕಿಂತ 1000 ಕಿಲೋಮೀಟರ್ ಹೆಚ್ಚು. ಕೆಲವು ಪ್ರದೇಶಗಳಲ್ಲಿ ಈ ಕೃತಕ ಕಾಡು 100 ಕಿಲೋಮೀಟರ್ ಅಗಲವಾಗಿ ಬೆಳ್ಕೊಂಡಿದೆ. ಈ ಯೋಜನೆಯ ವೆಚ್ಚ $56 ಬಿಲಿಯನ್ ಗಳಾಗಿದ್ದು 1978ರಿಂದ 2050ರವರೆಗೆ 72 ವರ್ಷಗಳ ದೀರ್ಘ ಯೋಜನೆಯಾಗಿದೆ. ಗೋಬಿ ಮರುಭೂಮಿಯ ಸುತ್ತಲೂ 100 ಶತಕೋಟಿ ಮರಗಳನ್ನ ನೆಡಬೇಕಿತ್ತು. ಈ ಭವ್ಯ ಯೋಜನೆಯ ಬಗ್ಗೆ ಕೇಳ್ತಾ ಇದ್ರೇನೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಯೋಜನೆಯ ಆರಂಭಿಕ ಸವಾಲುಗಳು. 1978ರಿಂದ ಚೀನಾ ಮರಗಳನ್ನ ನೆಡಲು ಆರಂಭಿಸಿತು. ಆದ್ರೆ ಈ ಕೆಲಸ ಸುಲಭ ಆಗಿರ್ಲಿಲ್ಲ. ಮರಳಿನ ಭೂಮಿಯ ತಾಪಮಾನ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಯಬಲ್ಲ ಮರಗಳನ್ನು ಆಯ್ಕೆ ಮಾಡಲಾಯಿತು. ಆದ್ರೆ ಚೀನಾದ ದೊಡ್ಡ ತಪ್ಪು ಮೋನೋಕಲ್ಚರ್ ಆಗಿತ್ತು. ಅಂದ್ರೆ ಒಂದೇ ರೀತಿಯ ಮರಗಳನ್ನ ನೆಡುವುದು. ಇದರಿಂದ ಮರಗಳು ದುರ್ಬಲವಾಗಿ ರೋಗಗಳಿಗೆ ಒಳಗಾದವು. 2000ನೇ ಇಸವಿಯಲ್ಲಿ 100 ಕೋಟಿ ಮರಗಳು ಒಂದು ರೋಗದಿಂದ ಸಂಪೂರ್ಣವಾಗಿ ನಾಶವಾದವು. 2008ರಲ್ಲಿ ಭಾರಿ ಹಿಮಪಾತ ಮತ್ತು ಚಂಡಮಾರುತಗಳಿಂದ ಸುಮಾರು 10% ಕೃತಕ ಕಾಡುಗಳು ಹಾನಿಗೊಳಗಾದವು. ಸ್ಥಳೀಯ ರೈತರು ಹಳೆಯ ಮರಗಳನ್ನ ಕಡಿದು ತಮ್ಮ ಬೆಳೆ
ಬೆಳೆಗಳನ್ನ ಬೆಳೆಯಲು ಆರಂಭಿಸಿದ್ರು. ಇದಲ್ಲದೆ ಚೀನಾ ಆಯ್ಕೆ ಮಾಡಿದ ಮರಗಳಿಗೆ ಊಹಿಸಿದಕ್ಕಿಂತ ಹೆಚ್ಚು ನೀರಿನ ಅಗತ್ಯವಿತ್ತು. ಇದರಿಂದ ಮರಗಳು ಒಣಗಿದ್ವು, ಮಣ್ಣು ದುರ್ಬಲವಾಯಿತು ಮತ್ತು ಮರುಭೂಮಿ ಮತ್ತೆ ವಿಸ್ತರಿಸತೊಡಗಿತು. 2004ರಲ್ಲಿ ನಡೆದ ಒಂದು ಅಧ್ಯಯನದಿಂದ ಚೀನಾ ಸರ್ಕಾರವೇ ಆಘಾತಕ್ಕೊಳಗಾಯಿತು. ಕಳೆದ 26 ವರ್ಷಗಳಲ್ಲಿ ಅವರು ನೆಟ್ಟ ಮರಗಳಲ್ಲಿ ಕೇವಲ 15% ಮಾತ್ರವೇ ಉಳಿದಿದ್ವು. ಈ ಯೋಜನೆಗೆ ಈಗಾಗಲೇ ಶತಕೋಟಿ ಡಾಲರ್ಗಳು ಖರ್ಚಾಗಿದ್ವು. ಯಾವುದೇ ರಾಷ್ಟ್ರವಾಗಿದ್ರೂ ಇಂತಹ ವಿಫಲತೆಯ ನಂತರ ತಮ್ಮ ಯೋಜನೆಯನ್ನ ಕೈಬಿಡ್ತಾ ಇತ್ತು. ಆದ್ರೆ ಚೀನಾ ಒಂದು ಪರಿಹಾರವನ್ನ ಕಂಡು ಹಿಡಿತು. ವೈಜ್ಞಾನಿಕ ಪರಿಹಾರಗಳು. ಚೀನಾ ಪ್ರಸಿದ್ಧ ವಿಜ್ಞಾನಿ ಕಿಯಾನ್ ಹುಜೆನ್ ರನ್ನು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ರಿಕ್ವೆಸ್ಟ್ ಮಾಡ್ಕೊಳ್ತು. ಕಿಯಾನ್ ತಮ್ಮ ತಂಡದೊಂದಿಗೆ ಗೋಬಿ ಮರುಭೂಮಿಯ ವಿವರವಾದ ಅಧ್ಯಯನವನ್ನ ನಡೆಸಿ ಒಂದು ಅನನ್ಯ ತಂತ್ರವನ್ನ ಪ್ರಸ್ತಾವಿಸಿದ್ರು. ಕೇವಲ ಮರಗಳನ್ನ ನೆಡುವುದರಿಂದ ಇಲ್ಲಿನ ಸಮಸ್ಯೆ ಬಗೆಹರಿಯುವುದಿಲ್ಲ, ಬದಲಿಗೆ ಮರಳಿನ ಪ್ರದೇಶವನ್ನ ನೈಸರ್ಗಿಕ ಕಾಡಿನಂತಹ ಪರಿಸರ ವ್ಯವಸ್ಥೆಯಾಗಿ ಪರಿವರ್ತಿಸಬೇಕು ಎಂದು ಅವರು ಸಲಹೆಯನ್ನ ನೀಡಿದ್ರು. ಇದಕ್ಕಾಗಿ 3 ಕ್ರಮಗಳನ್ನ ಅನುಸರಿಸಲಾಯಿತು. ಮೊದಲನೇದು ಅರಣ್ಯೀಕರಣ ಅಂದ್ರೆ ಫಾರೆಸ್ಟ್ರಿ. ಒಂದೇ ರೀತಿಯ ಮರಗಳನ್ನ ನೆಡುವ ಬದಲಿಗೆ ಚೀನಾದ ತಂಡವು ವಿವಿಧ ಜಾತಿಯ ಮರಗಳು, ಗಿಡಗಳು, ಹುಲ್ಲುಗಳನ್ನ ನೆಡಲು ಆರಂಭಿಸಿತು. ಮರಳಿನ ಭೂಮಿಯಲ್ಲಿ ಬೆಳೆಯಬಲ್ಲ 85 ಹೊಸ ಜಾತಿಯ ಮರಗಳನ್ನ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಉದಾಹರಣೆಗೆ ಸೈಬೀರಿಯನ್ ಎಲ್ಮ ಮರದ ಚೀನಾದ ಆವೃತ್ತಿಯು 80 ಮೀಟರ್ ಆಳದವರೆಗೆ ಬೇರುಗಳನ್ನು ಹೊಂದಿತ್ತು. ವರ್ಷಕ್ಕೆ ಕೇವಲ 100 ಮಿಲಿಮೀಟರ್ನ ಮಳೆಯಲ್ಲೂ ಕೂಡ ಇದು ಬದುಕಬಲ್ಲದು. ಜೊತೆಗೆ ಗುಣಮಟ್ಟದ ಗೊಬ್ಬರ ಮತ್ತು ನದಿಯ ಒದ್ದೆಯಾದ ಮಣ್ಣನ್ನ ಇಲ್ಲಿ ಬಳಸಲಾಯಿತು. ಎರಡನೇದು ಕೃಷಿ, ಅದೇ ಅಗ್ರಿಕಲ್ಚರ್. ಕೇವಲ ಮರಗಳನ್ನ ನೆಡುವುದು ಸಾಕಾಗೋದಿಲ್ಲ. ಸ್ಥಳೀಯ ರೈತರಿಗೆ ಮರಳಿನ ಭೂಮಿಯಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯಬಲ್ಲ ಬೆಳೆಗಳನ್ನ ಬೆಳೆಯಲು ಪ್ರೋತ್ಸಾಹಿಸಲಾಯಿತು. ಇದರಿಂದ ರೈತರಿಗೆ ಉದ್ಯೋಗವೂ ಸಿಗ್ತಾ ಇತ್ತು. ಮೂರನೇದು ಪಶುಪಾಲನೆ. ಒಂದು ಕಾಡು ಜೀವಿಗಳಿಲ್ಲದೆ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ವಿಜ್ಞಾನಿಗಳು ಕೀಟಗಳನ್ನ, ಸಣ್ಣ ಜೀವಿಗಳನ್ನ, ಮೊಲಗಳಂತಹ ಜಾನುವಾರುಗಳನ್ನ ಈ ಕಾಡಿನಲ್ಲಿ ಬಿಡಲು ಆರಂಭಿಸಿತು. ಇದರಿಂದ ನೈಸರ್ಗಿಕ ಪರಿಸರ ವ್ಯವಸ್ಥೆಯೊಂದು ಅಲ್ಲಿ ರೂಪುಗೊಂಡಿತು. ಯೋಜನೆಯ ಫಲಿತಾಂಶ. ಇಂದು ಚೀನಾ ಈ ಯೋಜನೆಯ ಅಡಿಯಲ್ಲಿ 100 ಶತಕೋಟಿ ಮರಗಳನ್ನ ನೆಟ್ಟಿದೆ. ಈ ಮರಗಳನ್ನ ಒಂದರ ಹಿಂದೆ ಒಂದು ಇಟ್ರೆ ಭೂಮಿಯ ಸುತ್ತ 60 ಬಾರಿ ಸುತ್ತಬಹುದು. ಗೋಬಿ ಮರುಭೂಮಿಯ ಸುತ್ತಲೂ 3000 ಕಿಲೋಮೀಟರ್ ಉದ್ದದ ಕೃತಕ ಕಾಡನ್ನ ರಚಿಸಲಾಗಿದೆ. 2050ರ ವೇಳೆಗೆ 4500 ಕಿಲೋಮೀಟರ್ ಉದ್ದದ ಕಾಡನ್ನ ಸೃಷ್ಟಿ ಮಾಡುವ ಗುರಿಯನ್ನ ಚೀನಾ ಬಹುಶಃ ಅದಕ್ಕಿಂತ ಮೊದಲೇ ಸಾಧಿಸಬಹುದು. ಇದಕ್ಕಾಗಿ ಚೀನಾ ಸ್ವಯಂ ಚಾಲಿತ ಮರಗಳನ್ನ ನೆಡುವ ಯಂತ್ರಗಳನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಈ ಯೋಜನೆಯಿಂದ ಮರಳಿನ ಚಂಡಮಾರುತಗಳನ್ನ ತಡೆಯಲಾಗಿದೆ ಮತ್ತು ವಿಶ್ವವು ಚೀನಾದ ಈ ಪ್ರಯತ್ನವನ್ನ ಶ್ಲಾಘಿಸುತ್ತಿದೆ. ಭಾರತಕ್ಕೆ ಇದರಿಂದ ಏನು ಕಲಿಕೆ? ಚೀನಾದ ಈ ಯೋಜನೆಯಿಂದ ಭಾರತಕ್ಕೆ ಯಾವುದೇ ಭಯವಿಲ್ಲ, ಆದ್ರೆ ಕಲಿಯಲು ಬಹಳಷ್ಟಿದೆ. ರಾಜಸ್ಥಾನದ ಥಾರ್ ಮರುಭೂಮಿಯು ಸಹ ಆಸುಪಾಸಿನ ಪ್ರದೇಶಗಳಿಗೆ ವಿಸ್ತರಿಸ್ತಾ ಇದೆ. ಬಿಕಾನೀರ್, ಜೋಧ್ಪುರ್, ಜೈಸಲ್ಮೇರ್ ನಂತಹ ನಗರಗಳು ಈಗಾಗಲೇ ಅಪಾಯದಲ್ಲಿವೆ. ಸಮಯಕ್ಕೆ ಸರಿಯಾಗಿ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ಭಾರತವೂ ಸಹ ಮರುಭೂಮಿಯ ವಿಸ್ತರಣೆಯ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರುತ್ತೆ. ಜೈವಿಕ ವೈವಿಧ್ಯತೆ. ಚೀನಾದ ಮೋನೋಕಲ್ಚರ್ ತಪ್ಪಿನಿಂದ ನಾವು ಕಲಿಬೇಕು. ವಿವಿಧ ಜಾತಿಯ ಮರಗಳು, ಗಿಡಗಳು, ಹುಲ್ಲುಗಳನ್ನ ಹಾಗೂ ಜೀವಿಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಗಟ್ಟಿಯಾದ ಪರಿಸರ ವ್ಯವಸ್ಥೆಯನ್ನ ಅಲ್ಲಿ ನಾವು ರಚಿಸಬೇಕು. ದೀರ್ಘಕಾಲೀನ ಯೋಜನೆ. ಚೀನಾ 72 ವರ್ಷಗಳ ಕಾಲ ಆ ಯೋಜನೆಯನ್ನ ರೂಪಿಸಿತು. ಎಷ್ಟೇ ವಿಫಲತೆಗಳು ಬಂದರೂ ಕೂಡ ಅವರು ತಮ್ಮ ಗುರಿಯಿಂದ ಹಿಂದೆ ಸರಿಲಿಲ್ಲ. ಭಾರತದಲ್ಲಿ ಆಗಾಗ ಸರ್ಕಾರಗಳ ಬದಲಾವಣೆಗಳಿಂದ ಯೋಜನೆಗಳು ಸ್ಥಗಿತಗೊಳ್ತವೆ. ಆದ್ರೆ ಪರಿಸರ ರಕ್ಷಣೆಯನ್ನ ರಾಷ್ಟ್ರೀಯ ಆದ್ಯತೆಯಾಗಿಸಬೇಕು. ಆಗ ಮಾತ್ರ ನಮ್ಮ ಪರಿಸರ ಉಳಿಯುತ್ತೆ. ವೈಜ್ಞಾನಿಕ ವಿಧಾನ. ಚೀನಾದಂತೆ ಭಾರತವು ತನ್ನ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರೊಂದಿಗೆ ಸೇರಿಕೊಂಡು ಹೊಸ ಜಾತಿಯ ಮರಗಳನ್ನ ಅಭಿವೃದ್ಧಿಪಡಿಸಬೇಕು, ಮಣ್ಣನ್ನ ಸುಧಾರಿಸಬೇಕು ಮತ್ತು ಪಶುಪಾಲನೆಯನ್ನ ಒಳಗೊಂಡ ಯೋಜನೆಗಳನ್ನ ರೂಪಿಸಬೇಕು. ಭಾರತಕ್ಕೆ ಇದರಿಂದ ಭಯವೇನಾದ್ರೂ ಇದೆಯಾ? ಚೀನಾದ ಈ ಯೋಜನೆಯಿಂದ ಭಾರತಕ್ಕೆ ನೇರ ಭಯವಿಲ್ಲ. ಆದ್ರೆ ಚೀನಾ ಪರಿಸರ ಕ್ಷೇತ್ರದಲ್ಲಿ ಜಾಗತಿಕ ನಾಯಕತ್ವವನ್ನು ಸ್ಥಾಪಿಸ್ತಾ ಇರಬೇಕಾದ್ರೆ ಭಾರತವು ಹಿಂದುಳಿಯಬಹುದು ಎಂಬ ಆತಂಕವಿದೆ. ಭಾರತವು ಜಾಗತಿಕ ಪರಿಸರ ನಾಯಕತ್ವಕ್ಕಾಗಿ ಎದ್ದು ನಿಲ್ಲಬೇಕು. ಇದು ಕೇವಲ ಪರಿಸರ ರಕ್ಷಣೆಯ ವ್ಯವಸ್ಥೆಯಲ್ಲ, ಭವಿಷ್ಯದ ಪೀಳಿಗೆಗೆ ಜೀವನ ಯೋಗ್ಯ ಭೂಮಿ, ಗಾಳಿ ಮತ್ತು ನೀರನ್ನು ಒದಗಿಸುವ ಕಾಳಜಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತವು ಸಹ ಥಾರ್ ಮರುಭೂಮಿಯಲ್ಲಿ ಮರ ಗಿಡಗಳನ್ನ ನೆಡಬೇಕೆ? ನಾವು ಪ್ರಕೃತಿಯನ್ನು ಉತ್ತಮಗೊಳಿಸಲು ಪ್ರಯತ್ನಿಸಬೇಕೆ? ಪ್ರಕೃತಿಯ ಜೊತೆಗೆ ಆಟವಾಡುವುದು ಭಾರಿ ಪ್ರಮಾಣ ಬೀರಬಹುದೇ? ಕಾಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಭವ್ಯ ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.